ನಮಸ್ತೆ. ನಾನು ಈ ಇನ್ಸ್ಪೈರ್ ಇಂಡಿಯಾ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಜೊತೆ ಆಲ್ಮೋಸ್ಟ್ 11-12 ಇಯರ್ಸಿಂದ ಅಸೋಸಿಯೇಟೆಡ್ ಇದ್ದೀವಿ. ಈ ಇನ್ಸ್ಪೈರ್ ಇಂಡಿಯಾ ಬಗ್ಗೆ ಗೊತ್ತಾಗೋಕ್ಕೂ ಕಾರಣ ಒಂದು ವರ್ಕ್ಶಾಪ್. ಆ ವರ್ಕ್ಶಾಪಲ್ಲಿ ನಮಗೆ ಲೈಫ್ ಸ್ಕಿಲ್ಸ್ ಜೊತೆಗೆ ಒಂದು ಫೈನಾನ್ಷಿಯಲ್ ಎಜುಕೇಷನ್ ಕೂಡ ಕೊಟ್ಟರು. ಆ ಫೈನಾನ್ಷಿಯಲ್ ಎಜುಕೇಷನ್ನ ಶರಣ್ ಸರ್ ಅವ್ರು ತೊಗೊಂಡಿದ್ರು. ನಮಗೆ ಅಲ್ಲಿವರೆಗೆ ನಮಗೆ ಇನ್ಕಮ್ ಏನಿರುತ್ತೋ ಅದರಲ್ಲಿ ಬರೀ ಯಾವಾಗಲೂ ನಾವು ಒಂದು ಅಸೆಟ್ ಮಾಡೋದು ಇಲ್ಲ FD ಮಾಡೋದು ಈ ಥರ ಮಾತ್ರ ಐಡಿಯಾಸ್ ಇತ್ತು. ಈ ಶೇರ್ಸ್ ಎಲ್ಲ ನಮಗಲ್ಲ, ಅಲ್ಲಿ ಹೋದರೆ ಯಾವಾಗಲೂ ರಿಸ್ಕ್ ಜಾಸ್ತಿ, ಈ ಥರ ಐಡಿಯಾ ಇತ್ತು ನಮಗೆ. ಈ ಈ ಈ ವರ್ಕ್ಶಾಪಿಂದ ನಮಗೆ ಮ್ಯೂಚುವಲ್ ಫಂಡ್ಸು, ಅದರಲ್ಲಿ ಸೇಫ್ಟಿ, ರಿಸ್ಕ್ ಇದೆಲ್ಲ ನಮಗೆ ಶರಣ್ ಸರ್ ಅವರ ಎಜುಕೇಷನ್ನಿಂದ ನಮಗೆ ಎಷ್ಟೊಂದು ಅರ್ಥ ಆಯಿತು. ಓವರ್ ಎ ಪೀರಿಯಡ್ ಆಫ್ ಟೈಮು ಸ್ವಲ್ಪನೇ ಜಾಸ್ತಿ ಇನ್ವೆಸ್ಟ್ ಮಾಡ್ಕೊಳ್ತಾ ಹೋದ್ವಿ. ಮತ್ತೆ ಮಧ್ಯ ಲಮ್ಸಮ್ ಇನ್ವೆಸ್ಟ್ ಮಾಡೋದ್ರಿಂದ ಏನು ಉಪಯೋಗ ಅಂತೆಲ್ಲ ಶರಣ್ ಸರ್ ಅವರು ಹೇಳಿಕೊಟ್ರು. ಇವಾಗ ನಾವು ಫೈನಾನ್ಷಿಯಲಿ ಸೆಕ್ಯೂರ್ ಅಂತ ಫೀಲ್ ಆಗುತ್ತೆ ನಮಗೆ. ಯಾಕೆಂದರೆ ಇನ್ ಬಿಟ್ವೀನ್ ನಾವು ಒಂದು ಪಾರ್ಷಿಯಲ್ ಅಮೌಂಟ್ ವಿತ್ಡ್ರಾ ಮಾಡಿ ನಮ್ಮ ಪರ್ಸ್ನಲ್ ಯೂಸ್ಗೋಸ್ಕರ, ಅಂದರೆ ನಾವು ಏನೋ ಒಂದು ಅಸೆಟ್ ತೊಗೊಳ್ಳೋಕ್ಕೋಸ್ಕರನೂ ಯುಟಿಲೈಸ್ ಮಾಡ್ಕೊಂಡ್ವಿ ವಿತೌಟ್ ಡಿಸ್ಟರ್ಬಿಂಗ್ ಎನಿ ಆಫ್ ಅವರ್ ಗೋಲ್ಸ್. ಅಂದರೆ ನಮಗೆ ಈ ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗಲ್ಲೇ ನಮಗೆ ಲೈಫಲ್ಲಿ ನಮಗೆ ಯಾವಾಗ ಏನೇನು ಗೋಲ್ಸ್ ಬರ್ಬೋದು ಅಂತ ಡಿಸ್ಕಸ್ ಮಾಡಿ, ಅದರಲ್ಲಿ ನಮ್ಮ ಮಕ್ಕಳ ಎಜುಕೇಷನ್ ಇರ್ಬೋದು, ನಮ್ಮ ಮಕ್ಕಳ ಮದುವೆ ಇರ್ಬೋದು, ನಮ್ಮ ರಿಟೈರ್ಮೆಂಟ್ ಪ್ಲಾನ್ ಇರ್ಬೋದು, ಅವಾಗಗೂ ಎಷ್ಟು ಬೇಕಾಗುತ್ತೆ ನಮಗೆ ಇನ್ಫ್ಲೇಷನ್ ಎಲ್ಲ ಲೆಕ್ಕ ಹಾಕಿ ನಮಗೆ ಇವಾಗಿಂದ ಎಷ್ಟು ಇನ್ವೆಸ್ಟ್ ಮಾಡ್ತಾ ಹೋದರೆ ನಮಗೆ ರಿಟೈರ್ಮೆಂಟ್ ವಿಲ್ ಬಿ ಈಸಿ. ಯಾಕಂದರೆ ಈಗ ಯಾರ್ದು ಪರ್ಮನೆಂಟ್ ಜಾಬ್ಸ್ ಇಲ್ಲ, ಎಲ್ಲರೂ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸಮ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ಅವರ್ ರಿಟೈರ್ಮೆಂಟ್. ನಮ್ಮ ಕೊಲೀಗ್ಸಿಗೆ ಹೇಳೋಕೆ ಇಷ್ಟಪಡೋದು ನೋ ಅಬೌಟ್ ಇಟ್. ಎಷ್ಟೊಂದು ಜನ ನಾವು ಫೈನಾನ್ಷಿಯಲಿ ಇಲ್ಲಿಟ್ರೇಟ್ಸ್ ಅಂತ ಹೇಳ್ಬೋದು. ನಮಗೆ ಅರ್ನ್ ಮಾಡೋಕ್ಕೆ ಬರ್ತಿರುತ್ತೆ, ಅದನ್ನ ಸೇವ್ ಮಾಡೋಕ್ಕೆ ಬರ್ತಿರಲ್ಲ. ಸೊ ಅದನ್ನು ಸೇವ್ ಮಾಡೋದು ಡೈವರ್ಸಿಫಿಕೇಷನ್. ಈವನ್ ಅಸೆಟ್ಸ್ ಮಾಡಬೇಡಿ ಅಂತ ಹೇಳಲ್ಲ, ಅಥವಾ FD ಇಡಬೇಡಿ ಅಂತ ಹೇಳಲ್ಲ, ಎಲ್ಲದನ್ನು ತಂದಿಲ್ಲಿ ಹಾಕಿ ಅಂತಲೂ ಹೇಳಲ್ಲ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಲಿಕ್ವಿಡಿಟಿ ಹೇಗೆ ಮೇಂಟೈನ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಸೊ ಐ ಫೀಲ್ ಯು ಶುಡ್ ಎಕ್ಸ್ಪ್ಲೋರ್ ದಿಸ್.